ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಇದು ಹೊಸ ಬಿಲ್ಡಿಂಗು. ಇದು ಮನೆ ಮುಂದೆ 30 ಫೀಟ್ ರೋಡು. ಇದು BBMP ಲಿಮಿಟ್ಸಲ್ಲಿದೆ. ಬಿ ಖಾತಾ ಪ್ರಾಪರ್ಟಿ, ಬ್ಯಾಂಕ್ ಲೋನ್ಸ್ ಎಲ್ಲ ಆಗುತ್ತೆ. ನೋಡ್ಬೋದು, ಇದು ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಲೇಔಟ್ ಬರುತ್ತೆ. ಇದು ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 30-40, ರೋಡ್ 30 ಇದೆ, ಲೆಂತ್ 40 ಇದೆ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್ಸು. ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಎಲ್ಲ ಪೇಂಟಿಂಗ್ ಸೆಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ಬೋದು, ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ 2 BHK ಹೌಸು, ಸೆಕೆಂಡ್ ಫ್ಲೋರ್ 2 BHK 1 BHK, ಥರ್ಡ್ ಫ್ಲೋರ್ 1 BHK ಆ್ಯಂಡ್ ಓಪನ್ ಟೆರಸ್. ಟೋಟಲ್ 5 ಯೂನಿಟ್ಸ್ ಬರುತ್ತೆ ಬಿಲ್ಡಿಂಗಲ್ಲಿ. ಮೇನ್ ಗೇಟ್ ಬಂದ್ಬಿಟ್ಟು MS ಗೇಟ್ ಹಾಕಿದ್ದಾರೆ. ಮೇನ್ ಗೇಟು ನೋಡ್ಬೋದು. ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಲ್ಲಿ ಅಂತ. ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ಏರ್ಪೋರ್ಟ್ ರೋಡ್ಗೆ 2 ಕಿಲೋಮೀಟರ್ಸ್, 2 ಕಿಲೋಮೀಟರ್ಸ್ ಆಗುತ್ತೆ. ಇದು ಸಿಲಿಂಡರ್ಸ್ ಎಲ್ಲ ಪ್ರಾವಿಷನ್ ಕೆಳಗಡೆ ಮಾಡಿರೋದು. ಎಲ್ಲ ಸಿಲಿಂಡರ್ಸ್ ಎಲ್ಲ ಇಲ್ಲಿ ಇಟ್ಕೋಬೋದು, ಎಲ್ಲ ಗ್ರೌಂಡ್ ಫ್ಲೋರಲ್ಲಿ. ಆ್ಯಂಡ್ ಪಾರ್ಕಿಂಗ್ ಏರಿಯಾ ನೋಡ್ಬೋದು. ಈಸಿಗೆ ಒಂದು XUV ವೆಹಿಕಲ್ ಆದರೆ ಒಂದು 2 ಕಾರ್ಸ್ ಪಾರ್ಕ್ ಮಾಡ್ಕೊಂಡು 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ಪಾರ್ಕಿಂಗ್ ಏರಿಯಾನು. ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್ ಎಲ್ಲ ಪರ್ಮನೆಂಟ್ ಮೀಟರ್ಸ್ ಮಾಡಿದ್ದಾರೆ. ಇದು ಮೇನ್ ಗೇಟ್, MS ಗೇಟ್ ನೋಡಿ. ಪಾರ್ಕಿಂಗ್ ಏರಿಯಾ ಅಲ್ಲೊಂದು ಕಾರು ಪ್ಲಸ್ ಇಲ್ಲಿ 2 ಕಾರು, 3 ಕಾರ್ಸ್ ಪಾರ್ಕ್ ಮಾಡ್ಕೋಬೋದು. ಇಲ್ಲ XUV ವೆಹಿಕಲ್ ಆದರೆ ಒಂದು 2 ಕಾರ್ಸ್ ಪಾರ್ಕ್ ಮಾಡ್ಕೋಬೋದು. ಬಿಲ್ಡಿಂಗ್ ಬಂದ್ಬಿಟ್ಟು ಓನ್ ಬೋರ್ವೆಲ್ ಇದೆ ಅಂಡ್ ಸಂಪು ಬಂದ್ಬಿಟ್ಟು 15,000 ಲೀಟರ್ಸ್ ಕೆಪಾಸಿಟಿ ಸಂಪು ಮಾಡಿದ್ದಾರೆ. ಅಂಡ್ CMC ನೀರು ಅವೈಲೇಬಲ್ ಇದೆ. ಇದು ಗ್ರೌಂಡ್ ಫ್ಲೋರ್ 1 BHK ಹೌಸು. ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ, ಗೇಟು ಮಾಡಿದ್ದಾರೆ. ಅಂಡ್ ಮೈನ್ ಡೋರು ಅಂಡ್ ಫ್ರೇಮು ಟೀಕ್ ಇರುತ್ತೆ, ನೋಡ್ಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸ್ ಸಿಗುತ್ತೆ. ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ಅಂಡ್ TV ಯೂನಿಟ್ ಮಾಡಿದ್ದಾರೆ. ಅಂಡ್ ಮೇನ್ ಡೋರ್ಸ್ ಎಲ್ಲ ಮನೆಗಳು ಟೀಕ್ ಇರುತ್ತೆ. ಇದು ಕಿಚನ್, ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ, ನೋಡ್ಬೋದು. ಮೇಲೆ ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಎಲ್ಲ ಕೆಳಗಡೆ ಎಲ್ಲ SS ಬಾಸ್ಕೆಟ್ಸು ಅಂಡ್ ಕಿಚನ್ ಸ್ಪೇಸಸ್ ಇದೆ. ಅಂಡ್ ರೂಮ್ ಸೈಜು ನೋಡಿ. ಇದು ರೂಮ್, ವಾರ್ಡ್ರೂಬ್ಸು, ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು, ಒಂದು ವಿಂಡೋ ಇದೆ. ಅಂಡ್ ಈಸಿ ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. 10x12 ಆ ಥರ ಸೈಜ್ ಇದೆ ರೂಮ್ ಸೈಜು. ಅಂಡ್ ರೂಮ್ ಡೋರ್ ಬಂದ್ಬಿಟ್ಟು ಫ್ರೆಶ್ ಡೋರ್ಸ್ ಹಾಕಿರೋದು. ಇದು ಕಾಮನ್ ವಾಶ್ರೂಮು. ಡೋರ್ ಬಂದ್ಬಿಟ್ಟು WPC ಡೋರ್ ಹಾಕಿರೋದು. ಫಿಟ್ಟಿಂಗ್ಸ್ ಎಲ್ಲ ನೋಡಿ, ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್, ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಶೆರಾ ಅಂಡ್ ಜಾಗ್ವಾರ್ ಫಿಟ್ಟಿಂಗ್ಸ್, ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಫುಲ್ಲಿ ಕಂಪ್ಲೀಟೆಡ್ ಬಿಲ್ಡಿಂಗ್ ಎಲ್ಲ ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಜೆಕ್ಟು. ಇದು ಗ್ರೌಂಡ್ ಫ್ಲೋರಲ್ಲಿ ಫುಲ್ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಅಂಡ್ ಗ್ರೌಂಡ್ ಫ್ಲೋರಲ್ಲಿ ಸೇಫ್ಟಿ ಗೇಟ್ ಎಲ್ಲ ಮಾಡಿದ್ದಾರೆ. ಇದು ಪಾರ್ಕಿಂಗ್ ಏರಿಯಾ, ಈ ಕಡೆಯಿಂದ ತೋರಿಸಿ ನೋಡ್ಬೋದು. ಇದು ಗ್ರೌಂಡ್ ಫ್ಲೋರ್ ಡೀಟೇಲ್ಸು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸು ಅಂಡ್ ಓನ್ ಬೋರ್ವೆಲ್ ಇದೆ ಅಂಡ್ CMC ನೀರು ಅವೈಲೇಬಲ್ ಇದೆ. ಇದು ಸ್ಟೇರ್ ಕೇಸ್ ಬಂದ್ಬಿಟ್ಟು SS ರೈಲಿಂಗ್ಸ್ ಹಾಕಿದ್ದಾರೆ. ಸ್ಟೆಪ್ಸ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಫುಲ್ ಬಿಲ್ಡಿಂಗ್ಗೆ ಸ್ಟೇರ್ ಕೇಸ್, SS ರೈಲಿಂಗ್ಸು ಅಂಡ್ ಸ್ಟೆಪ್ಸ್ ಎಲ್ಲ ಗ್ರಾನೈಟು ಅಂಡ್ ಫ್ಲೋರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಫಸ್ಟ್ ಫ್ಲೋರಲ್ಲಿ ಮೇನ್ ಗೇಟು ಮಾಡಿದ್ದಾರೆ ಅಂಡ್ ಸೇಫ್ಟಿ ಗ್ರಿಲ್ಲು ಮಾಡಿದ್ದಾರೆ. MS ಗೇಟು, MS ಸೇಫ್ಟಿ ಗ್ರಿಲ್ಸು ಅಂಡ್ ವಾಲ್ಗೆಲ್ಲ ರೈಟ್ ಸೈಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಅಂಡ್ ಸೀಲಿಂಗ್ ಬಂದ್ಬಿಟ್ಟು PVC ಸೀಲಿಂಗ್ ಫ್ಯಾನ್ ಎಲ್ಲ ಹಾಕಿದ್ದಾರೆ. ಇದು ಮೇನ್ ಡೋರು, ಫ್ರೇಮು ಅಂಡ್ ಟೀಕ್ ಅಂಡ್ ಡೋರು ಟೀಕ್ ಇರುತ್ತೆ, ನೋಡ್ಬೋದು. ಟೋಟಲ್ ಈ ಬಿಲ್ಡಿಂಗಲ್ಲಿ 5 ಯೂನಿಟ್ಸ್ ಇದೆ. 1 BHK 3 ಯೂನಿಟ್ಸ್ ಇದೆ, 2 BHK 2 ಯೂನಿಟ್ಸ್ ಇದೆ. ಇದು ಫಸ್ಟ್ ಫ್ಲೋರು, ಫುಲ್ ಫ್ಲೋರ್ 2 BHK ಹೌಸ್ ಇರುತ್ತೆ. ಅಂಡ್ ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ಸ್ ಸಿಗುತ್ತೆ, 2 BHK 1 BHK. ಅಂಡ್ ಥರ್ಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಓಪನ್ ಟೆರಸ್ ಇರುತ್ತೆ. ಬನ್ನಿ ಇವಾಗ ಫಸ್ಟ್ ಫ್ಲೋರು ಓನರ್ ಪರ್ಪಸ್ ಮಾಡಿರೋದು, ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ನೋಡ್ಬೋದು. ಇದು ಲಿವಿಂಗ್ ಏರಿಯಾ ಅಂಡ್ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅಂಡ್ ಫ್ಯಾನ್ಸು, ಫಿಟ್ಟಿಂಗ್ಸು, ಗೀಸರ್ಗಳೆಲ್ಲ ಹಾಕಿದ್ದಾರೆ, ನೋಡಿ. ಎಲ್ಲ ಜೂಮರ್ ಲೈಟ್ ಎಲ್ಲ ಹಾಕಿದ್ದಾರೆ. ಅಂಡ್ ಪೂಜಾ ರೂಮ್, ಇದು ಪೂಜಾ ರೂಮ್. ಡೋರ್ ಬಂದ್ಬಿಟ್ಟು ಟೀಕ್ ಇರುತ್ತೆ ಅಂಡ್ ಮೈನ್ ಡೋರ್ಸು ಟೀಕ್ ಇರುತ್ತೆ. ವಿಂಡೋಸ್ ಬಂದ್ಬಿಟ್ಟು WPC UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿದ್ದಾರೆ. ಇದು ವಿಂಡೋಸ್ ಎಲ್ಲ. ಪೂಜೆ ರೂಮು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ.
ನೋಡಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಎಲ್ಲ ಸ್ಟೋರೇಜ್ಗೆಲ್ಲ ವಾರ್ಡ್ರೋಬ್ ಬಾಸ್ಕೆಟ್ಸ್ ಮಾಡಿಸಿದ್ದಾರೆ ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಪೂಜೆ ರೂಮ್ ಡೀಟೇಲ್ಸು. ಫ್ಲೋರಿಂಗು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಬನ್ನಿ ಇವಾಗ ಫುಲ್ ಮಾಡ್ರನ್ ಕಿಚನ್ ತೋರಿಸ್ತೀನಿ. ಕಿಚನ್ ವಿತ್ ಅಟ್ಯಾಚ್ ಡೈನಿಂಗ್ ಸ್ಪೇಸ್ ಸಿಗುತ್ತೆ ಇಲ್ಲಿ. ಇದು ಫುಲ್ ಮಾಡ್ರನ್ ಕಿಚನ್. ಮೇಲೆ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ, ವಿಂಡೋ ಇದೆ ವಿತ್ ಯುಟಿಲಿಟಿ ಇದೆ. ಕೆಳಗಡೆ ನೋಡಿ ಎಲ್ಲ ಬಾಸ್ಕೆಟ್ಸ್ ಎಲ್ಲ ಮಾಡಿಸಿದ್ದಾರೆ, ಎಲ್ಲ ಟ್ಯಾಂಡ್ರಮ್ ಬಾಕ್ಸಸ್ಸು SS ಬಾಸ್ಕೆಟ್ಸ್ ಎಲ್ಲ ಮಾಡಿಸಿದ್ದಾರೆ. ಇದು ಮೇಲೆ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ರೆ. ಇಲ್ಲಿ ಡೈನಿಂಗ್ ಸ್ಪೇಸು, ಇಲ್ಲಿ ಡೈನಿಂಗ್ ಹಾಕ್ಕೋಬೋದು, ನೀವು ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ವಿಂಡೋ ಇದೆ, ಇಲ್ಲಿ ಹ್ಯಾಂಡ್ ಬೇಷನ್ ಮಾಡಿದ್ದಾರೆ. ಇದು ಯುಟಿಲಿಟಿ, ಫುಲ್ ಸೇಫ್ಟಿಗಳೆಲ್ಲ ಮಾಡಿಸಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಬೇಕಾದರೆ ನೀವು ಇಲ್ಲಿನೂ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಕೋಬೋದು, ಇಲ್ಲೇ ಇಟ್ಕೋಬೋದು ಯುಟಿಲಿಟಿಯಲ್ಲಿ. ನೋಡಿ ಫುಲ್ ಸೇಫ್ಟಿಗಳೆಲ್ಲ ಮಾಡಿದ್ದಾರೆ. ಅಂಡ್ ರೂಮ್ ಡೋರ್ಸ್ ಬಂದ್ಬಿಟ್ಟು ಫ್ರೆಶ್ ಡೋರ್ಸ್ ಹಾಕಿರೋದು ಟೋಟಲ್ ಬಿಲ್ಡಿಂಗ್ಗೆ. ಇದು ಕಿಚನ್, ಫುಲ್ ಮಾಡ್ರನ್ ಕಿಚನ್ನು. ನೋಡಿ ಫುಲ್ ಚಿಮ್ನಿ ಪಾಯಿಂಟ್ ಎಲ್ಲ ಪ್ರಾವಿಷನ್ ಬಿಟ್ಟಿದ್ದಾರೆ, ಚಿಮ್ನಿ ಬೇಕಾದರೆ ಹಾಕ್ಕೋಬೋದು. ಅಂಡ್ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ವಿಂಡೋಸ್ ಬಂದ್ಬಿಟ್ಟು WPC UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿದ್ದಾರೆ. ನೋಡಿ ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ. ಎಲ್ಲ ಸೀಲಿಂಗ್ ಎಲ್ಲ ಫಾಲ್ ಸೀಲಿಂಗು, ಜೂಮರ್ ಲೈಟು, ಫ್ಯಾನ್ಗಳು ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ರೆಂಟಲ್ ವೈಸು ತುಂಬ ಡಿಮ್ಯಾಂಡ್ ರೆಂಟಲ್. ನಿಮ್ಗೆ ಈ ಥರ ಫ್ಲೋರ್ ಆದರೆ 25,000 ಈಸಿಗೆ ರೆಂಟಲ್ ಹೋಗುತ್ತೆ. ಇದು ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ಸು, ಮೇಲೆ ಲಾಫ್ಟ್ಸು, ವಿಂಡೋ ಇದೆ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ಅಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗು. ರೂಮ್ ಸೈಜೂ ಅಷ್ಟೇ, ನಿಮಗೆ 10x15 ಆ ಥರ ಸೈಜ್ ರೂಮ್ ಸೈಜ್ ಇದು. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಹಾಕಿರೋದು. ಅಂಡ್ ನೋಡಿ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸು ಅಂಡ್ ಶರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಫುಲ್ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸೇ ಹಾಕಿದ್ದಾರೆ. ಅಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ವೆಟ್ರಿಫೈಡ್ ಟೈಲ್ಸು ಬಾತ್ರೂಮ್ ವಾಲ್ಗೆಲ್ಲ. ಫುಲ್ ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು, ಫುಲ್ ರೆಡಿ ಆಗೋಗಿದೆ. ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು ನೀವು. ಇದು ಕಾಮನ್ ವಾಶ್ರೂಮು. ನೋಡಿ ಕಾಮನ್ ವಾಶ್ರೂಮು ಅಷ್ಟೇ, ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ವಾಲ್ಗೆಲ್ಲ. ಅಂಡ್ ಡೋರ್ ಬಂದ್ಬಿಟ್ಟು WPC ಡೋರ್ ಹಾಕಿದ್ದಾರೆ. ಬನ್ನಿ ಇವಾಗ ರೂಮ್ ನಂಬರ್ 2 ತೋರಿಸ್ತೀನಿ. ರೂಮ್ ನಂಬರ್ 2 ಡೋರ್ ಬಂದ್ಬಿಟ್ಟು ಫ್ರೆಶ್ ಡೋರ್ ಹಾಕಿದ್ದಾರೆ. ಇದು ಆರ್ಚ್ ಬಂದ್ಬಿಟ್ಟು ವುಡ್ಡಲ್ಲಿ ಫಿನಿಶಿಂಗ್ ಮಾಡಿದ್ದಾರೆ. ಇದು ರೂಮ್ ನಂಬರ್ 2. ಫುಲ್ ಮೇಲೆ ಲಾಫ್ಟ್ಸು, ಎಲ್ಲ ಡ್ರೆಸ್ಸಿಂಗ್ ಟೇಬಲು, ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ. ವಿತ್ ಬಾಲ್ಕನಿ ಇದೆ. ರೂಮ್ ನಂಬರ್ 2ಗೆ ವಿತ್ ಬಾಲ್ಕನಿ ಸಿಗುತ್ತೆ. ವಿತ್ ಬಾಲ್ಕನಿಗೆ ಫ್ರಂಟ್ ಎಲಿವೇಶನ್ಗೋಸ್ಕರ SS ಟಫನ್ ಗ್ಲಾಸು ವಿತ್ ಸೇಫ್ಟಿ ಗಿಲ್ಲು ಅಂಡ್ PVC ಸೀಲಿಂಗ್ ಫ್ಯಾನೆಲ್ಲ ಹಾಕಿದ್ದಾರೆ. ಅಂಡ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ನೋಡಿ ಎಲ್ಲ ಫುಲ್ಲು ನಿಮಗೆ ಸೇಫ್ಟಿಗಳೆಲ್ಲ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್, ರೂಮ್ ನಂಬರ್ 2ಗೆ ವಿತ್ ಬಾಲ್ಕನಿ ಸಿಗುತ್ತೆ. ಅಂಡ್ ಕಿಚನ್ಗೆ ಯುಟಿಲಿಟಿ ಇದೆ. ನೋಡಿ ಈ ಕಡೆಯಿಂದ ನಿಮಗೆ ತೋರಿಸ್ತೀವಿ, ವ್ಯೂ ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಫಿನಿಶಿಂಗ್ ಆಗಿದೆ ಬಿಲ್ಡಿಂಗ್ ಎಲ್ಲ. ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಫಿನಿಶಿಂಗ್ ಆಗೋಗಿದೆ ವರ್ಕ್ ಎಲ್ಲ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಟು ಮೂವಿಂಗ್ ಪ್ರಾಜೆಕ್ಟ್ ಇದು. ಫುಲ್ ಸೇಫ್ಟಿಗಳೆಲ್ಲ ಮಾಡಿದ್ದಾರೆ ಫಸ್ಟ್ ಫ್ಲೋರ್ಗೆ ಅಂಡ್ ಗ್ರೌಂಡ್ ಫ್ಲೋರ್ಗೂ ಮಾಡಿದ್ದಾರೆ ಸೇಫ್ಟಿ ಗ್ರಿಲ್ಸು. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ನೋಡಿ ರೈಲಿಂಗ್ಸ್ ಬಂದ್ಬಿಟ್ಟು ಟೋಟಲ್ ರೈಲಿಂಗ್ಸ್ SS ರೈಲಿಂಗ್ಸು, ಸ್ಟೆಪ್ಸ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ ಸಿಗುತ್ತೆ. ಒಂದು 1 BHK, ಇದು 1 BHK ಮನೆ. ಮೇನ್ ಡೋರು ಅಂಡ್ ಫ್ರೇಮ್ ಟೀಕ್ ಇರುತ್ತೆ. ಮತ್ತೆ ತೋರಿಸ್ತೀನಿ ಈ ಕಡೆ. ಬನ್ನಿ ಇವಾಗ 2 BHK ಮನೆ ನೋಡೋಣ. ನೋಡಿ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಮೇನ್ ಡೋರ್ ಬಂದ್ಬಿಟ್ಟು ಟೀಕ್. ನೋಡಿ
ಆ್ಯಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಆ್ಯಂಡ್ ಟಿ ವಿ ಯೂನಿಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದು 2 ಬೆಡೆಡ್ ರೂಮು, 2 ಬೆಡೆಡ್ ಹೌಸ್ ಬರುತ್ತೆ. ಇದು ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಮೇಲೆ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ವಾಲ್ಗೆಲ್ಲ ವೆಟ್ರಿಫೈ ಟೈಲ್ಸ್ ಹಾಕಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಹಾಕಿರೋದು. ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ವಾರ್ಡ್ರೂಬ್ಸು, ಮೇಲೆ ಲಾಫ್ಟ್ಸು, ಒಂದು ವಿಂಡೋ ಇದೆ. ಆ್ಯಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಡೋರ್ಸ್, ವಾಶ್ರೂಮ್ ಬಾತ್ರೂಮ್ ಡೋರ್ಸ್ ಬಂದ್ಬಿಟ್ಟು WPC ಡೋರ್ಸ್ ಹಾಕಿರೋದು. ಆ್ಯಂಡ್ ಫಿಟ್ಟಿಂಗ್ಸ್ ಎಲ್ಲ ಫುಲ್ಲಿ ಕಂಪ್ಲೀಟ್ ಆಗೋಗಿದೆ. ಟೋಟಲ್ ಬಿಲ್ಡಿಂಗ್ ಹಾಕಿರೋದೇ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಜಾಗ್ವಾರ್ ಆ್ಯಂಡ್ ಶರಾ ಫಿಟ್ಟಿಂಗ್ಸ್ ಹಾಕಿದ್ದಾರೆ, ನೋಡ್ಬೋದು. ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಶವರಿಂದ ಎಲ್ಲ ಪ್ರತಿಯೊಂದು. ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಲೊಕೇಶನ್ ಬಂದ್ಬಿಟ್ಟು ಕಟಗಿನಹಳ್ಳಿ ಅಂತ. ಫ್ರಮ್ ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ರೋಡ್ಗೆ ಬರುತ್ತೆ. ಇದು ಏರ್ಪೋರ್ಟ್ ರೋಡಿಂದ ಒಳಗಡೆಗೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಇದು BBMP ಲಿಮಿಟ್ಸಲ್ಲಿದೆ. ಬಿ ಖಾತಾ ಪ್ರಾಪರ್ಟಿ. ಇವಾಗ ಈ ಖಾತಾ ಆಗಿದೆ, ಈ ಸೊತ್ತಾಗಿದೆ ಪ್ರಾಪರ್ಟಿ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಲೈಕ್ LIC, ಕ್ಯಾನ್ಫಿನ್, HDFC, ICIC, ಬಂಧನ್ ಬ್ಯಾಂಕು, PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಈ ಥರ ಬ್ಯಾಂಕ್ಸ್ ಎಲ್ಲ ಫಂಡ್ ಮಾಡ್ತಾರೆ. 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು 100% ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈ ಲೊಕೇಶನಲ್ಲಿ. ಯಾಕೆಂದರೆ ರೆಂಟಲ್ ವೈಸ್ ತುಂಬ ಡಿಮ್ಯಾಂಡ್ ಇದೆ. ಎಂಪ್ಲಾಯ್ಮೆಂಟು ತುಂಬ ಇಲ್ಲಿ ಸ್ಟೇ ಮಾಡಿದ್ದಾರೆ. ಬನ್ನಿ ಇವಾಗ 1 BHK ಹೌಸ್ ತೋರಿಸ್ತೀನಿ. ಟೋಟಲ್ ಈ ಬಿಲ್ಡಿಂಗಲ್ಲಿ 5 ಯೂನಿಟ್ಸ್ ಇದೆ. 1 BHK 3 ಯೂನಿಟ್ಸ್ ಇದೆ. 2 BHK 2 ಯೂನಿಟ್ಸ್ ಇದೆ. ಗ್ರೌಂಡ್ ಫ್ಲೋರ್ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ. ಫಸ್ಟ್ ಫ್ಲೋರ್ ಫುಲ್ ಫ್ಲೋರ್ 2 BHK ಹೌಸು, ಓನರ್ ಪರ್ಪಸ್ಗೋಸ್ಕರ ಮಾಡಿರೋದು. ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ 2 BHK ಆ್ಯಂಡ್ 1 BHK 2 ಯೂನಿಟ್ಸು. ಆ್ಯಂಡ್ ಥರ್ಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಓಪನ್ ಟೆರಸ್ ಸಿಗುತ್ತೆ. ಟೋಟಲ್ 5 ಯೂನಿಟ್ಸ್ ಇದೆ ಈ ಬಿಲ್ಡಿಂಗಲ್ಲಿ. ಇದು ಸೈಟ್ ಡೈಮೆನ್ಷನ್ ಅಷ್ಟೇ ನಿಮಗೆ 30-40 ಇರುತ್ತೆ. ಟೋಟಲ್ 1200 ಸ್ಕ್ವೇರ್ ಫೀಟು. ನೋಡಿ, ಇದು 1 BHK ಸೇಮ್ ನಿಮಗೆ ಮೇಲೆ ಥರ್ಡ್ ಫ್ಲೋರನ್ನು ಸೇಮ್ ಆ್ಯಸ್ ಡೀಸ್ ಆಗಿ ಸಿಮಿಲರ್ ಆಗಿರುತ್ತೆ, ಜಸ್ಟ್ ಮೇಲೆ. ಇದು ಸೆಕೆಂಡ್ ಫ್ಲೋರ್ 1 BHK ಹೌಸು. ನೆಕ್ಸ್ಟ್ ಥರ್ಡ್ ಫ್ಲೋರೂ 1 BHK ಹೌಸು, ಸೇಮ್ ಸಿಮಿಲರ್ ಆಗಿರುತ್ತೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಇದು ಕಾಮನ್ ವಾಶ್ರೂಮು. ಫುಲ್ ವರ್ಕೆಲ್ಲ ಫುಲ್ ಫಿನಿಶಿಂಗ್ ಆಗೋಗಿದೆ. ಏನು ವರ್ಕ್ ಏನು ಪೆಂಡಿಂಗ್ ಇಲ್ಲ. ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಮಾಡಿದ್ದಾರೆ. TV ಯೂನಿಟು, ಫುಲ್ ವಾರ್ಡ್ರೂಬ್ಸು ಎಲ್ಲ ಮೇಲೆ ಎಲ್ಲ ಫುಲ್ ಕಂಪ್ಲೀಟ್ ಆಗೋಗಿದೆ. ಇದು ಥರ್ಡ್ ಫ್ಲೋರು. ಥರ್ಡ್ ಫ್ಲೋರಲ್ಲಿ 1 BHK ಹೌಸ್ ಇದು. ಜಸ್ಟ್ ಈಗ ನೀವು ಸೆಕೆಂಡ್ ಫ್ಲೋರಲ್ಲಿ ಏನು ನೋಡಿದರೆ ಸೇಮ್ ಸಿಮಿಲರ್ ಆಗಿರುತ್ತೆ, ಏನು ಚೇಂಜಸ್ ಇರೋಲ್ಲ. ಜಸ್ಟ್ ಮತ್ತೆ ತೋರಿಸಿ ನೀವು ನೋಡ್ಬೋದು. ಎಲ್ಲ ಮನೆಗಳು ಅಷ್ಟೇ ಮೇನ್ ಡೋರ್ಸ್ ಎಲ್ಲ ಟೀಕ್ ಇರುತ್ತೆ. ಆ್ಯಂಡ್ ವಿಂಡೋಸ್ ಎಲ್ಲ UPVC 3 ಟ್ರ್ಯಾಕ್ ವಿಂಡೋಸ್ ಇರುತ್ತೆ. ಆ್ಯಂಡ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಇರುತ್ತೆ ಟೋಟಲ್ ಬಿಲ್ಡಿಂಗ್. ಇಲ್ಲಿ ಇಂಟೀರಿಯರ್ ವೈಸ್ ಬಂದರೆ ನಿಮ್ಗೆ ವಾರ್ಡ್ರೂಬ್ಸು, ಲಾಫ್ಟ್ಸು ಆ್ಯಂಡ್ TV ಯೂನಿಟ್ಸು, ಫುಲ್ ಮಾಡರ್ನ್ ಕಿಚನ್ಸ್ ಎಲ್ಲ ಮಾಡಿಸಿದ್ದಾರೆ. ಇದು ಪ್ರಾಪರ್ಟಿ ಡೀಟೇಲ್ಸು. ಇದು ಫ್ರಮ್ ರೇವಾ ಯೂನಿವರ್ಸಿಟಿಗೆ ಒಂದು 1 ಕಿಲೋಮೀಟರ್ ಆಗುತ್ತೆ. ಇದು ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ತೋರಿಸಿ ನೋಡ್ಬೋದು. ಇದು ಥರ್ಡ್ ಫ್ಲೋರಲ್ಲಿ ಓಪನ್ ಟೆರ್ರಸ್. ಇದು ಓಪನ್ ಟೆರ್ರಸ್ ಮಾಡಿದ್ದಾರೆ. ಇದು ಥರ್ಡ್ ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ ಇರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು 2,25,00,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಪ್ರೈಸ್ ಬಂದ್ಬಿಟ್ಟು 2,25,00,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಕಾಲ್ ಮಾಡ್ಬೋದು. ಈ ಥರ ಪ್ರಾಪರ್ಟೀಸ್ ಮಲ್ಟಿಪಲ್ ಬಿಲ್ಡಿಂಗ್ಸ್ ಅವೈಲೇಬಲ್ ಇದೆ ಇಲ್ಲಿ, ರೆಂಟಲ್ ಇನ್ಕಮ್ ಬಿಲ್ಡಿಂಗ್ಸು.
ಬೇಕಾದರೆ ನಾವು ತೋರಿಸ್ತೀವಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಮತ್ತೆ ಹೇಳ್ತೀನಿ 8861514842. ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ತುಂಬ ಡೆವಲಪ್ಡ್ ಏರಿಯಾ, ಫುಲ್ಲಿ ಡೆವಲಪ್ಡ್ ಏರಿಯಾ. ಸರೌಂಡಿಂಗ್ಸ್ ನಿಮಗೆ IT ಕಂಪ್ನೀಸು, ಇನ್ಫೋಸಿಸು, ಕೊಲಿನ್ಸು, ಏರೋಸ್ಪೇಸು ಮತ್ತು ಅಮೆಝಾನ್ ಕಂಪನಿ, ಈ ಥರ ಕಂಪನೀಸ್, ಮಲ್ಟಿಪಲ್ ಕಂಪನೀಸ್ ಇದೆ. ಆಲ್ರೆಡಿ ವರ್ಕಿಂಗ್ ಕಂಪನೀಸ್ ಇದು. ಆ್ಯಂಡ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನಿಂದ 2 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಯಲಹಂಕದಿಂದ 4 ಕಿಲೋಮೀಟರ್ಸ್ ಆಗುತ್ತೆ. ಏರ್ಪೋರ್ಟ್ ರೋಡಿಂದ 2 ಕಿಲೋಮೀಟರ್ಸ್ ಆಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಇದು ಕಟಗಿನಲ್ಲಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ ಇದು ಲೊಕೇಶನ್ನು. ಇದು ಪ್ರೈಸ್ ಬಂದುಬಿಟ್ಟು 2,25 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.